ಸುದ್ದಿ ಪ್ರಸಾರ ವೀಕ್ಷಕರಿಗೆ ಸ್ವಾಗತ. ಹಂಪಾಪುರದ ಶ್ರೀ ಪಟ್ಟಲದಮ್ಮ ದೇವಸ್ಥಾನದ ತಾತ್ಕಾಲಿಕ ಅರ್ಚಕರನ್ನು ವಜಾಗೊಳಿಸಿ ಮೂಲ ಅರ್ಚಕರನ್ನು ನೇಮಕ ಮಾಡುವಂತೆ ಒತ್ತಾಯಿಸಿ ಗ್ರಾಮ ಪಂಚಾಯಿತಿ ಸದಸ್ಯ ಸತೀಶ್ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದರು. ಬಳಿಕ ಅವರು ಮಾತನಾಡಿ, ಹಂಪಾಪುರದ ಪಟ್ಟಲದಮ್ಮ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಅರ್ಚಕ ವೃತ್ತಿಯನ್ನು ಗ್ರಾಮದ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಹಾಗೂ ಗಂಗಾಮತಸ್ಥರ ಸುಪರ್ದಿಗೆ ವಹಿಸಲು ಜಿಲ್ಲಾಡಳಿತ ಮುಂದಾಗಬೇಕು ಎಂದು ಉಪ್ಪರಕನಹಳ್ಳಿ ಗ್ರಾಪಂ ಸದಸ್ಯ ಸತೀಶ್ ಒತ್ತಾಯಿಸಿದರು. ಸದರಿ ದೇವಾಲಯವು ಹಂಪಾಪುರ ಗ್ರಾಮಕ್ಕೆ ಸೇರಿದ್ದು 60 ವರ್ಷಗಳಿಂದ ಪೂಜೆ ಸಲ್ಲಿಕೊಂಡು ಬಂದಿದ್ದು, ಈಗ ಏಕಾಏಕಿ ತಹಸೀಲ್ದಾರ್ ರವರು ದೇವಸ್ಥಾನವನ್ನು ಮುಜರಾಯಿ ಇಲಾಖೆಗೆ ಸೇರಿಸಿ ಹಳೆ ಅರ್ಚಕರು ಪೂಜೆ ಸಲ್ಲಿಸುವಂತೆ ಆದೇಶಿಸಿರುವುದು ಸರಿಯಲ್ಲ ಎಂದು ಕಿಡಿಕಾರಿದರು. ಇದೀಗ ಇವರ ಮಧ್ಯಸ್ಥಿಕೆಯಿಂದ ನೆರೆ ಗ್ರಾಮ ಹಬ್ಬದ ಮಾರನಹಳ್ಳಿಯ ಗ್ರಾಮಸ್ಥರನ್ನು ಅರ್ಚಕರಾಗಿ ನೇಮಿಸಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ. 1904 ರಿಂದಲೂ ದೇವಾಲಯವು ಹಂಪಾಪುರದ ಪಟ್ಟಲದಮ್ಮ ಎಂಬ ದಾಖಲೆಗಳಿದ್ದು, ಈಗ ಏಕಾಏಕಿ ಕಳೆದೊಂದು ತಿಂಗಳಲ್ಲಿ ಚೋಕನಹಳ್ಳಿ ಪಟ್ಟಲದಮ್ಮ ಎಂಬುದಾಗಿ ದಾಖಲೆ ಸೃಷ್ಟಿಸಲಾಗಿದೆ. ಇದನ್ನು ಸರಿಪಡಿಸಿ ಮೊದಲಿನಂತೆಯೇ ಹಂಪಾಪುರದ ಪಟ್ಟಲದಮ್ಮ ಎಂದು ಬದಲಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂಬಂಧ ಗ್ರಾಮಸ್ಥರು ಈ ಎಲ್ಲಾ ಸಮಸ್ಯೆಗಳನ್ನು ಸರಿಪಡಿಸುವಂತೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಗೋಷ್ಠಿಯಲ್ಲಿ ಕೃಷ್ಣಯ್ಯ, ಜಿಲ್ಲಾ ಗಂಗಾಮತಸ್ಥ ಸಂಘದ ಉಪಾಧ್ಯಕ್ಷ ಕೆ ತಮ್ಮಣ್ಣ, ಮಹಿಳಾ ಅಧ್ಯಕ್ಷೆ ಗಾಯತ್ರಿ, ಬೋರಯ್ಯ, ದೇವಣ್ಣ. ಇಲಾಖೆ ಏನಂತ ಪ್ರೊಸೀಜರ್ ಆಗಿ ಓಪನ್ ಮಾಡ್ತಾರೆ ಅಂದ್ರೆ, ಇದು ಮುಜರಾಯಿ ಇಲಾಖೆ ಆಸ್ತಿ, ಮುಜರಾಯಿ ಇಲಾಖೆ ದೇವಸ್ಥಾನ, ಸರ್ವ ಧರ್ಮ ಜನಾಂಗದವರು ಪೂಜೆಗೆ ಅವಕಾಶ ಇದೆ, ಮುಕ್ತ ಎಲ್ಲರಿಗೂ ಮುಕ್ತ ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತಾರೆ ಸರ್. ಓಪನ್ ಮಾಡುವಂತ ಸಂದರ್ಭದಲ್ಲಿ ಅಂದಿನಿಂದ ಇಂದಿನವರೆಗೂ ಅದೇ ತರ ಪ್ರೊಸೀಜರ್ ಆಗಿ ಕೆಲಸ ನಡೀತಾ ಇರ್ತದೆ. ದೇವಸ್ಥಾನ ಕಾರ್ಯಗಳು ಕಾಲಕ್ರಮೇಣಗಳು ನಡೀತಾ ಇರ್ತವೆ. ಈಗ 17ನೇ ತಾರೀಕು 16/5/2025 ಅದೇ ಎಸಿ ಮತ್ತೆ ತಹಸೀಲ್ದಾರ್ ಅವರು ಹಂಪಾಪುರ ಗ್ರಾಮದಲ್ಲಿ ಓಪನ್ ಆಗಿ ಪೇಪರ್ ಇದು ಮೀಡಿಯಾ ಮುಂದೆ ಕೂಡ ಈ ರೆಕಾರ್ಡ್ ಇದೆ, ನಮಗೆ ಪೇಪರ್ ಸ್ಟೇಟ್ಮೆಂಟ್ ಕೂಡ ಬಂದಿದೆ. ಆದ್ರೆ ಈ ತಿಂಗಳು 16ನೇ ತಾರೀಕಲ್ಲಿ ಹಳೆ ಪೂಜಾರಿಗಳನ್ನೇ ಹೊಳೆಯಿದ್ರಿ ಅನ್ನೋದೊಂದು ಆದೇಶ ಕೊಡ್ತಾರೆ. ಆ ಆದೇಶದ ಪ್ರಕಾರದಲ್ಲಿ ನಮ್ಗೆ ಪೊಲೀಸ್ ನಮ್ಗೆ ತುಂಬಾ ಒಂದು ಟಾರ್ಚರ್ ರೀತಿ, ಅಂದ್ರೆ ಅವ್ರ ಮೀಟಿಂಗ್ ಕರೆಯೋದು, ಮತ್ತೆ ಇಲ್ಲ ನೀವು ಹಳೆ ಪೂಜಾರಿನೇ ಬಿಡಬೇಕು, ಇಲ್ಲ ನಿಮ್ಮ ಮೇಲೆ 144 ಸೆಕ್ಷನ್ ಜಾರಿ ಮಾಡ್ತೀವಿ ಅಂತ ಸುಮಾರು ಒಂದು 5 ರಿಂದ 6 ಬಾರಿ ಡಿಎಲ್ ಪೊಲೀಸ್ ಬಂದಿದೆ. ಮೊನ್ನೆ 16ನೇ ತಾರೀಕು ಕೂಡ 9 ವ್ಯಾನ್ಗಳು ಬಂದಿದೆ ನಮ್ಮ ಗ್ರಾಮಕ್ಕೆ. ಮತ್ತೆ ಆ ದಿನ ದೇವಸ್ಥಾನ ಓಪನ್ ಆದಂತ ಸಂದರ್ಭದಲ್ಲಿ DSP ಸಾಹೇಬ್ರಿದ್ರು, AC ಸಾಹೇಬ್ರಿದ್ರು, ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರಿದ್ರು, ನಮ್ಮ ರೂರಲ್ ಪೊಲೀಸ್ ಸ್ಟೇಷನ್ ದೀಕ್ಷಿತ್ ಸಾಹೇಬ್ರು ಕೂಡ ಇದ್ರು. ಅಲ್ಲಿ ಸಾರ್ವಜನಿಕರ ಮೆಚ್ಚುಗೆ ಆ ತರ ಆದೇಶ ಕೊಟ್ಬಿಟ್ಟು ಹಿಂದಿನ ಮತ್ತೆ ಯಥಾಸ್ಥಿತಿ ಈ ತರ ಆದೇಶ ಕೊಟ್ಟಿದ್ದಾರೆ ಸರ್. ಇದು ನಮ್ದು ಮೊದಲನೇ ಬೇಡಿಕೆ. ಈಗ ಏನಾಗಿದೆ ಅಂದ್ರೆ ನಾವು ಕೂಡ ಇದುವರೆಗೂ ಹಿಂದೆ ಮೂಲ ಅಂದ್ರೆ 1901 ಇಸ್ವಿಯಿಂದ ಹಂಪಾಪುರ ಗ್ರಾಮದಲ್ಲಿ ಏನ್ ಪೂಜಾರಿ ಮಾಡ್ತಾರೆ ನಮ್ಗೆ ಅವ್ರನ್ನೇ ನೇಮಕ ಮಾಡ್ಕೊಡಿ, ಮತ್ತೆ ಇಲ್ಲಿ ಪೂಜಾ ಕಾರ್ಯಕ್ರಮಗಳಿಗೆ ಅವಕಾಶ ಮಾಡ್ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ಆದ್ರೂ AC ಸಾಹೇಬ್ರು, ತಹಸೀಲ್ದಾರ್ ಸಾಹೇಬ್ರು ಕೂಡ ನಮ್ಗೆ ಯಾವುದೇ ರೀತಿ ಗೌರವ ಕೊಡದಾನೆ ಏಕೈಕಿ ಅವ್ರ ಆದೇಶವನ್ನು ಕೊಟ್ಟು ಮತ್ತೆ ನಮ್ಗೆ ಒಂದು ಬೆದರಿಕೆ ರೀತಿ ಇವತ್ತು ಕೂಡ 144 ಸೆಕ್ಷನ್ ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ನಾವು ಆ ಉದ್ದೇಶಕ್ಕೋಸ್ಕರ ನಾವು ರೆಸ್ಪೆಕ್ಟ್ ಮಾಡ್ಬೇಕಾದ ಸಂದರ್ಭ ಬಂದಿದೆ ಸರ್. ಈಗ ನಮ್ಗೆ ಏನಾಯ್ತು ಅಂದ್ರೆ ಮೊನ್ನೆ ಯಾವತ್ತು 15ನೇ ತಾರೀಕು ಕೂಡ ಸರ್ಕಲ್ ಇನ್ಸ್ಪೆಕ್ಟರ್ ನಮ್ಮ ಸಭೆ ಕರೆದಿದ್ದಾರೆ. ಅವತ್ತು ಕೂಡ ನಾವು ಒಪ್ಪಿರೋದಿಲ್ಲ. ನೀವು ಯಾವುದೇ ರೀತಿ ಒಪ್ತಿದ್ರು ನಾವು ಕಾನೂನಾತ್ಮಕವಾಗಿ ನಾವು ದೇವಸ್ಥಾನ ನಾನು ಈಗೇನು ಅರ್ಚಕರು ಇದ್ದಾರೆ ಅಂದ್ರೆ ಅರ್ಚಕರು ಪಕ್ಕದ ಗ್ರಾಮದ ಕುರುಬಗೌಡ ಜನಾಂಗಕ್ಕೆ ಸೇರಿದವರು. ನಮ್ಮ ಗ್ರಾಮದಲ್ಲಿ ಇರುವಂತವರು ಹಂಪಾಪುರದಲ್ಲಿ ಬೆಸರ ಜನಾಂಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಜನಾಂಗ 3 ಜನಾಂಗದವರು. ಅವರು ನಮ್ಮದೇ ಆದಂತ ಒಂದು ಟ್ರೀಟ್ಮೆಂಟ್ ಅಂದ್ರೆ ನಮ್ಗೆ ಆದಂತ ಪೂಜೆಯಲ್ಲಿ ಒಂದು ಗಂಧ ಆಗಲಿ ತೀರ್ಥದಲ್ಲಿ ಕೊಡ್ಬೇಕಾದ್ರೆ ಒಂದು ಸ್ವಭಾವ, ನಾವು ನಮಗೆ ಹಣೆಗೆ ಕೈ ಇದ್ದಂತ ಟೈಮ್ ನಲ್ಲಿ ಅವ್ರು ನೀರು ಕೈ ತೊಳೆದು ಮತ್ತೆ ಬೇರೆಯವರಿಗೆ ಪೂಜೆ ಮಾಡಿಸುವ ರೀತಿ ಆ ಮಟ್ಟಕ್ಕೆ ಉದ್ಭವ ಆಗಿದೆ. ಇದನ್ನ ನಾವು ಯಾವುದೇ ಅಧಿಕಾರಿಗಳು ಕ್ವಶನ್ ಮಾಡಿದ್ರು ನಮ್ಗೆ ಉತ್ತರ ಕೊಡ್ತಾ ಇಲ್ಲ. ಅವ್ರು ಏಕಪಕ್ಷ ನಿರ್ಣಯ ಏನ್ ಹೇಳ್ತಾವ್ರೆ, ಇದುವರೆಗೂ ಮುದ್ರಾ ಇಲಾಖೆಯನ್ನು ಕನ್ಫರ್ಮ್ ಆದದ್ದೇ ನಮ್ಗೆ ಫೆಬ್ರವರಿ ತಿಂಗಳಲ್ಲಿ ಅವರು ಲಾಕ್ ಆಗುವ ತನಕ ಇದುವರೆಗೂ ಆ ದೇವಸ್ಥಾನ ಸಂಬಂಧಪಟ್ಟಂತ ಆಸ್ತಿ 6 ಎಕರೆ ಆಸ್ತಿ ಇದೆ, ಮತ್ತೆ ಗೋಲ್ಕನ್ನು ಸ್ವಯಂಚಿತವಾಗಿ ಹೊಡಿತಾ ಇದಾರೆ, ಮತ್ತೆ ಏನ್ ಅದಕ್ಕೆ ಸಂಬಂಧಪಟ್ಟಂತ ಚಿನ್ನದಾಭರಣಗಳು ಏನ್ ಒಡವೆ ಇದೆ ಅದು ಕೂಡ ಅವ್ರ ಪೂಜಾರ ಅರ್ಚಕರ ಹ್ಯಾಂಡ್ ಓವರ್ಲೇ ಇದೆ, ಇಲಾಖೆ ಹ್ಯಾಂಡ್ ಓವರ್ ಇದುವರೆಗೂ ಇಲ್ಲ. ದಯಮಾಡಿ ಈಗ ನಮ್ಗೆ ಹಂಪಾಪುರದ ಗ್ರಾಮದಲ್ಲಿ ಏನು ಹಿಂದೆ 1901 ರಿಂದ 79ನೇ ಇಸ್ವಿವರೆಗೂ 79ರವರೆಗೆ ಏನ್ ಮಾಡ್ಕೊಂಡ್ಬಂದಿತ್ತು, ನಮ್ಮ ಹಂಪಾಪುರ ಗ್ರಾಮದವ್ರನ್ನೇ ಅರ್ಚಕರನ್ನ ಆಯ್ಕೆ ಮಾಡ್ಕೊಂಡು ನಾವು ಈ ಹೋರಾಟವನ್ನು ನಿಲ್ಸಲ್ಲ. ಮತ್ತೆ ಈಗೇನು ಹಳೆ ಅರ್ಚಕರು ಮಾಯಿಗೌಡ ಮತ್ತೆ ಸ್ವಾಮಿ H ತಮ್ಮಣ್ಣ ಇವ್ರನ್ನ ವಜಾಗೊಳಿಸುವವರೆಗೂ ನಾವು ಈ ಹೋರಾಟಕ್ಕೆ ಸದಾ ಸಿದ್ಧವಾಗಿದ್ದೀವಿ. ಈಗ ಪೂಜಾರಿ ಕೊಟ್ಟಾಯ್ತು 1901ರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗೈತೆ. ಇದೇನು ಅಂತ ಅಂದ್ರೆ ಈ ನೋಟಿಫಿಕೇಶನ್ ಇದು ಕೇವಲ ಹಂಪಾಪುರದ ಪಟ್ಲದಮ್ಮ ದೇವಸ್ಥಾನ ಅಂತ ಅಂದ್ಬಿಟ್ಟಾಗೈತೆ. ಆ ಸಂದರ್ಭದಲ್ಲಿ ಮಾನ್ಯ ಮಹಾರಾಜರು ಕೂಡ ಒಂದು ಆದೇಶ ಮಾಡೋರು, ಜೇನು ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ದಂಥ ಸಂದರ್ಭದಲ್ಲಿ ಇದು ಹಂಪಾಪುರ ಪಟ್ಲದಮ್ಮ ದೇವಸ್ಥಾನ, ಇದು ಹಂಪಾಪುರದ ಅರ್ಚಕರು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು
ಈಗ ಮೊನ್ನೆ ಕಳೆದ 15 ದಿನದಲ್ಲಿ ಮೊನ್ನೆ ತಹಸೀಲ್ದಾರ್ ಒಂದು ಆದೇಶವನ್ನ ಮಾಡ್ತಾರೆ. ಇದು ಮುಜರಾಯಿ ಇಲಾಖೆಗೆ ಸೇರಿದಂತದ್ದು. ಇದಕ್ಕೆ ಏನು ನಾವು ಆದೇಶ ಮಾಡ್ತಾ ಇದ್ದೀರಿ ಅವರೇ ಅರ್ಚಕರ ಕೆಲಸವನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಏಕಾಏಕಿ ಸರ್ಕಾರಿ ಆದೇಶ ಮಾಡ್ತಾರೆ. ಇದು ಏನು 1901ರಿಂದ ಇದು ಸರ್ಕಾರದ ಅಧೀನದಲ್ಲಿ ಮುಜರಾಯಿ ಇಲಾಖೆಗೆ ಸೇರಿದ್ರೆ ಈ ಏನು ತಹಸೀಲ್ದಾರ್ ಕಚೇರಿಯಿಂದ ಅಥವಾ AC ಅವ್ರ ಕಚೇರಿಯಿಂದ ಅಥವಾ ಜಿಲ್ಲಾಧಿಕಾರಿ ಕಚೇರಿಯಿಂದ ಅಕೌಂಟನ್ನ ಯಾಕೆ ಓಪನ್ ಮಾಡಿಲ್ಲ? ಒಂದು. ಎರಡನೇದು, ಇದರಲ್ಲಿ ಬಂದಂತ ಹುಂಡಿಯಲ್ಲಿರುವಂತ ಹಣ ಎಲ್ಲೋಯ್ತು? ಸುಮಾರು ಏನು 1901 ಅಂದ್ರೆ ಎಷ್ಟು ವರ್ಷ ಆಯ್ತು? ಅಷ್ಟು ವರ್ಷಗಳಿಂದ ಬಂದಂತ ಹಣ ಎಲ್ಲೋಯ್ತು? ಸುಮಾರು 7 ಎಕರೆ ಜಮೀನೈತೆ. ಆ ಜಮೀನನ್ನ ಏನು ಅದಕ್ಕೆ ಸಂಬಂಧಪಟ್ಟಂತ ಮಾಯಿಗೌಡ ಮತ್ತೆ ಅವರ ಸಂಬಂಧಿಕರು ಏನಾದರೆ ಅದನ್ನ ಏನು ಉಳುಮೆ ಮಾಡಿಕೊಂಡು ಅದರಿಂದ ಬಂದಂತ ಆದಾಯದನ್ನ ದೇವಸ್ಥಾನಕ್ಕೂ ಕೂಡ ಕೊಟ್ಟಿಲ್ಲ. ಇದು ಕಾನೂನು ಬಾಹಿರ, ಅವರೇ ಹಂಚ್ಕೊಂಡು ಅವರೇ ಮಾಡ್ತಾವ್ರೆ. ಅದರಿಂದ ದಯಮಾಡಿ ಏನಿವತ್ತು ಸಿಲ್ವರ್ ಜುಬ್ಲಿ ಪಾರ್ಕಿಂದ ಏನು 3 ಕೋಮಿನ ಜನ ಅಂದ್ರೆ ಗಂಗಾ ಮತಸ್ಥರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಜನಾಂಗದ ಎಲ್ಲರೂ ಕೂಡ ಇನ್ನೇನು ಅರ್ಧ ಗಂಟೆಯಲ್ಲಿ ಸಿಲ್ವರ್ ಜುಬ್ಲಿ ಪಾರ್ಕಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬಂದು ಮೆರವಣಿಗೆ ಮುಖಾಂತರ ಬಂದು ಒಂದು ಸರ್ಕಾರಕ್ಕೆ ಮನವಿಯನ್ನು ಕೊಡುವಂತ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ದಯಮಾಡಿ ಏನು ಹಂಪಾಪುರ ಗ್ರಾಮದಲ್ಲಿ ನಮ್ಮ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಜೊತೆಗೆ ಗಂಗಾ ಮತಸ್ಥರಿಗೆ ಅನ್ಯಾಯ ಆಗ್ತಾ ಇದೆ, ಅದನ್ನ ಸರ್ಕಾರ ಮಧ್ಯಪ್ರವೇಶ ಮಾಡಿ ಸನ್ಮಾನ್ಯ ಶಾಸಕರು, ಲೋಕಸಭಾ ಸದಸ್ಯರು ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಯವರು, AC ಅವರು ಮತ್ತೆ ಏಕಾಏಕಿ ಹೋಗಿ ಪೊಲೀಸ್ ಇಲಾಖೆ, ಸಮಾಜದ ಬಂಧುಗಳು ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಿಗೆ ಸುಮಾರು 60 ವರ್ಷಗಳಿಂದ ಏನು ಪೂಜೆಯನ್ನು ಮಾಡಿಕೊಂಡ ಬರ್ತಾ ಇರುವಂತಹದ್ದು. ಏನು ಉಪ್ಪುಟ್ನಲ್ಲಿ ಗ್ರಾಮ ಪಂಚಾಯತಿ ಕೆರಗೋಡಹಳ್ಳಿಯ ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮ ತಂಗಿ ಗೊತ್ತಿರುವಂತಹ ವಿಚಾರ. ಆದರೆ ಕೆಲವು